T20 ಕನ್ನಡ ವಾಹಿನಿಗೆ ಸ್ವಾಗತ. ಮುಧೋಳದಲ್ಲಿ ಕಬ್ಬು ಬೆಳೆಗಾರ ಹೋರಾಟ ಉಗ್ರ ಸ್ವರೂಪ ತಾಳಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಎಂಬ ಆಗ್ರಹಕ್ಕೆ ಸರ್ಕಾರ ಮಣಿದು 3,300 ರೂಪಾಯಿ ಘೋಷಿಸಿದ್ರು ಮುಧೋಳ ರೈತರು ಪಟ್ಟು ಬಿಡದೆ ಪ್ರತಿಭಟನೆ ಮುಂದುವರೆಸಿದ್ದಾರೆ. ತಾಲೂಕು ಆಡಳಿತ ಭವನದ ಒಳಗೆ ನುಗ್ಗಿ ಕಚೇರಿ ಒಳಗೆ ಬೀಗ ಜಡಿದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾವಿರ ರೈತರು ಆಡಳಿತ ಭವನ ಎದುರು ಸೇರಿ 3,500 ರೂಪಾಯಿ ಬೇಕೇ ಬೇಕು ಎಂಬ ಘೋಷಣೆ ವ್ಯಾಪಕವಾಗಿ ಕೂಗಿದ್ದಾರೆ. ನಿರಂತರ ಹೋರಾಟದ ಫಲವಾಗಿ ಕಬ್ಬು ಬೆಳೆಗೆ ಸಿಎಂ ಬೆಲೆ ಘೋಷಣೆ ಮಾಡಿದ್ದಾರೆ. ರಾಜ್ಯದಾದ್ಯಂತ ರೈತರು ಸಂಭ್ರಮಿಸಿದ್ರು. ಬಾಗಲಕೋಟೆಯ ರೈತರು ಮಾತ್ರ ಸಿಎಂ ಆದೇಶವನ್ನ ಒಪ್ತಾ ಇಲ್ಲ. ರೈತರ ಮನವೊಲಿಸಲು ನಡೆದ ಸಂಧಾನ ಸಭೆಯೂ ಕೂಡ ಹೋರಾಟ ತೀವ್ರಗೊಂಡಿದೆ. ಕಬ್ಬು ಬೆಳೆಗಾರ ಹೋರಾಟದಿಂದಾಗಿ ಸರ್ಕಾರದ ಆದೇಶವನ್ನ ಕಾರ್ಖಾನೆ ಮಾಲೀಕರು ಒಪ್ಪಿದ್ರು, ರೈತರು ಮಾತ್ರ ಒಪ್ಪಲಿಲ್ಲ. ರೈತರ ಹೋರಾಟದ ಕಿಚ್ಚು ಹೆಚ್ಚಾದಾಗ ಕೂಡಲೇ ಮುಧೋಳ ಸಿಎಂ ಘೋಷಿಸಿದ ಬೆಲೆ ಒಪ್ಪಿಕೊಳ್ಳಿ ಅಂತ ರೈತರ ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ರೈತರು ಟನ್ ಕಬ್ಬಿಗೆ 3,500 ರೂಪಾಯಿ ಬೇಕೇ ಬೇಕು ಅಂತ ಹೆಚ್ಚುವರಿ 500 ರೂಪಾಯಿ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದರಿಂದ ರಸ್ತೆಯಲ್ಲಿಯೇ ಧರಣಿ ಮಾಡಿದ್ದಾರೆ. ಅದರೊಂದಿಗೆ ಮುಧೋಳದಲ್ಲಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹಾಕಿದ್ದಾರೆ. 3,500 ಕೊಡಿಸ್ಬೇಕು, ಇಲ್ಲ ಅಂದ್ರೆ 2013ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಂಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯದ ಸರ್ಕಾರದಿಂದ ಹೇಗೆ 350 ರೂಪಾಯಿ ರೈತರ ಅಕೌಂಟಿಗೆ ಒಂದು ಟನ್ನಿಗೆ ಕೊಡೋದು ಮೂಲಕ ರೈತರ ಪರ ನಿಂತರು, ಆ ತೀರ್ಮಾನವನ್ನ ತಾವು ಕೈಗೆ ತಗೋಬೇಕು. ಇದನ್ನ ಹೇಳ್ಬೋದು ತಾನೆ ಸರ್ಕಾರಕ್ಕೆ? ಒಂದು ಚಪ್ಪಾಳೆ ತಟ್ಟಿ ಹೇಳ್ಬಿಡ್ರಿ. ನೀವು ಏನಾದ್ರೂ 3,500 ಬಿಟ್ಟು ಬೆಳಗಾಂನಲ್ಲಿ ಕಾರ್ಖಾನೆಗಳು ತೆಗೆಸ್ಬಿಟ್ಟಿದೀವಿ. ಪಾಪ ಜಾರಕಿಹೊಳಿ ಅಣ್ಣ ತಮ್ಮಂದ್ರಿಗೂ ಪಾಪ ಒಳ್ಳೇದಾಗ್ಲಿ. ಆಮೇಲೆ ಯಾರು ಇದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಮಂತ್ರಿ ಇದಾರೆ, ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು. ಮತ್ತಿನ್ಯಾರಪ್ಪ, ರಮೇಶ್ ಪ್ರಭಾಕರ್ ಕೋರೆ, ಏನೇನೋ ತಮ್ಮ ಅಜೆಂಡಾ ಇದೆಯಲ್ಲ. ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕ್ರಿ. ರೈತರಿಗೂ ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕು ಅಲ್ವಾ? ಅಲ್ಲ, ನಾವು ಒಂದು ಎಂಥ ತಪ್ಪು ಮಾಡ್ತಾ ಇದೀವಿ ಅಂದ್ರೆ, ನಾವು ಪ್ರತಿ ವರ್ಷ ಇದೇ ಹರ್ತಾಳ ನಡೆಸ್ಬೇಕಾ? ಆ ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ, ಅವನು ಯಾರು ಆಗಿರ್ಲಿ, ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ ಚುನಾವಣೆಯಲ್ಲಿ ಗೆಲ್ಸಕ್ಕಾಗಲ್ವ ನಮ್ಗೆ? ಅವರು ಇವರು ಅಂತ ನಾನು ಮಾತಾಡ್ತಾ ಇಲ್ಲ. ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ. ಯಾರೇ ಇರಲಿ, ಸಕ್ಕರೆ ಕಾರ್ಖಾನೆಯವನಿಗೆ ನಾವು ಓಟ್ ಹಾಕಲ್ಲಪ್ಪ. ಇದನ್ನ ನಾವು ಜಾರಿಗೆ ತಂದು ಬಿಟ್ರೆ ಅರ್ಧ ಅವ್ರ ಸ್ವಂಟ ಮುರಿದೋಗ್ಬಿಡುತ್ತೆ. ಯಾಕೆಂದ್ರೆ ಕ್ಯಾಬಿನೆಟ್ ಕರೆದ್ರೆ ಕ್ಯಾಬಿನೆಟ್ ಒಳಗಡೆ ಅವರೇ 4-5 ಜನ ಸಕ್ಕರೆ ಕಾರ್ಖಾನೆಯವ್ರು ಕುಂತಿರ್ತಾರೆ. ಏನ್ ತೀರ್ಮಾನ ಮಾಡ್ತಾರೆ? ನಿಮ್ ಪರ ಮಾತಾಡ್ತಾರ? ವ್ಯಾಪಾರಂ ದ್ರೋಹ ಚಿಂತಿತಮ್ಮ, ವ್ಯಾಪಾರದಲ್ಲೇ ಮೋಸ ಇದೆ. ಈ ವ್ಯಾಪಾರ ಮಾಡೋನ್ನ ನಾವು ಶಾಸನಸಭೆಯಲ್ಲಿ ನಮ್ಮ ಪರ ಕಾನೂನು ಮಾಡುವಂತ ಕಳಿಸಿದ್ರೆ ಮಾಡಕ್ಕಾಗತ್ತೇನ್ರಿ? ಮಾಡಕ್ಕಾಗತ್ತ? ಅವ್ರಿಗೇನ್ ಲಾಭ ಆಗ್ಬೇಕು ಅದನ್ನ ಮಾಡ್ತಾರೆ. ಇದ್ರಲ್ಲಿ ನೋಡಿ, ಅವ್ರಿಗೆ ಇದ್ ನೋಡಿ, ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಏನಿಲ್ಲ. ಕಬ್ಬಿನ ವಿಷಯ, ರೈತರ ವಿಷಯ ಬಂದ್ರೆ ಅವ್ರು ಎಲ್ಲಾರು ಒಂದೇ. ಬಂದಿವಿ ಇಲ್ಲಿ 9:30ಗೆ ಬಹಳಷ್ಟು ಜನ ನಮ್ಮ ರೈತರು ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ರಿ. ಕನಿಷ್ಠ ಒಂದು 100 ಜನ ಇರ್ಬೋದು ಅಲ್ಲಿ. ನಿನ್ನೆ 9:30 ಗಂಟೆಗೆ SP ಅವ್ರು ಬಂದಿದ್ರು ಇಲ್ಲಿ. ಯಾಕೆ ನಾಳೆ ನಾವು ತಿನ್ನ ತಗೊಂಡು ಅಂತ ಹೇಳಿದ್ರು. DC ಅವರು ಅಲ್ಲಿ ಕಾರ್ಖಾನೆಗಳ ಕರೆದು ಮಾಲಕರ ಕರೆದು ಮಾತುಕತೆ ಏನ್ ಮಾಡ್ಯಾರ. ಆದ್ರೆ ನಮಗ ಹೋರಾಟಗಾರಿಗೆ ಒಳ್ಳೆ ವಿಷಯ ಏನ್ ತಿಳಿಸಿದ್ರು ಗೊತ್ತಿರಲಿಲ್ಲ ನಿಮಗೆಲ್ಲ. ಈಗ ಬಹುಶಃ ಆ ಮೀಟಿಂಗ್ ಮುಗಿದು ಒಂದು 2 ತಾಸು 3 ತಾಸು ಆಯ್ತು. ನಮಗ ಮುಖಂಡರಿಗೆ ಯಾರು ಇನ್ನು ಕ್ಲಿಯರಿಟಿಯನ್ನ ಮೆಸೇಜ್ ಹಾಕಿಲ್ಲ. ಎಲ್ಲ ರೈತರು
ಆದ ಹೇಳಿಕೆ ಬಂದ್ಮೇಲೆ ಮುಂದಿನ ರೂಪರೇಷೆಗಳು ತಯಾರು ಮಾಡ್ಬೇಕಂತೇಳಿ ನಾವು ಮುಖಂಡರೆಲ್ಲ ತಯಾರಾಗಿದ್ದೀವಿ. ಅದಕ್ಕೆ ಈ ಒಂದು ವಿಚಾರ ಏನಂದ್ರೆ ಎಲ್ಲ ರೆಡಿ ರೀ, ಇಲ್ಲಿ ರೆಡಿ, ಅಲ್ಲಿ ರೆಡಿ ಆಗೈತಿ. ಆದ್ರೆ ಅದ್ ಯಾವಾಗ ಕರೆಕ್ಟ್ ಆಕೈತಿ ಅಂದ್ರ ಅದೇ ಆದ ಅಲ್ಲಿ ಹಂಗ ಆದಾಗ ಇಲ್ಲಿ ಹಿಂಗ ಆಕೈತಿ. ಆದ್ರ ಬೇರೆ ಬೇರೆ ಕಡೆಯಿಂದ ಏನೇನೋ ಬರಾಕತ್ತೇವ. ನಿಮ್ ಮುಂದು ನೀ ಮುಂದು ನಡ್ದತಿ, ಕಸಿ ಬಿಸಿ ನಡ್ದತಿ. ಹೊಸದಾಗಿ ಬಂದು ನಮ್ಮ ಹೆಣ್ಮಕ್ಳ ತಾಯಂದ್ರು ಬಾಳ ಬಂದಾರಿಲ್ಲ. ಹೊಸದಾಗಿ ಹೆಣ್ಮಕ್ಳಿಗೆ ಗಂಡಸರು ಹೇಳೋಣ, ಆಕಿ ಪಾಪ ದೊಡ್ಡ ನಾಚ್ಕೋತಾಳ. ಹೌದಲ್ಲ? ಹೌದಲ್ರಿಪ್ಪ? ನೀವು ಒಟ್ಟ ಏನ್ರಪ್ಪ ಅಕ್ಕನ ಹೆಸರು ಏನಂದ್ರ ಹೇ ಇದು ಹಂಗಾಗೈತಿ. ಗೊತ್ತಿಲ್ಲ ನಿಮಗ? ಇದು ಎಲ್ಲೆಲ್ಲ ನಡೆಯಾಕೈತೈತಿ. ನೀವೆಲ್ಲ ತಾನಾಗೈತೆ ತಿಳ್ಕೊಬೇಡ್ರಿ, ಎಲ್ಲಾ ಗಡಬಡಿ ಬಿದ್ದೈತಿ. ಆದ್ರೆ ಇನ್ನೊಂದು ನಿಮಗೆ ಗೊತ್ತಿರಲಿ, ಮಾನ್ಯನ ಜಯವಾಗಲಿ ಅಂತಂತ ಹೋರಾಟ ಮತ್ತು ಉಲ್ಟಾ ಹೇಳ್ತೈತಿ. ಯಾಕೆ ಕೇಳಾಕತ್ತೀರ? ಏನ್ ಹೇಳ್ತಾರೋ ಇಲ್ರಿ, ನಿಮ್ ಮಾತ್ ನಾವು ಪಕ್ಕ ಗೊತ್ತಾಗಿದ್ದಿಲ್ಲ. ಆ ಕಾರ್ಖಾನೆ ಮಾಲಕ್ ಏನ್ ಬೋರ್ಡ್ ಹಚ್ಚಾರಲ್ಲ, ಒಟ್ಟೆ ನಾವು ಬಾಯಿನ ಹಾಳಾಗೋಗೈತಾರ ಅವ್ರಿಗೆ. ಈಗ ಒಟ್ಟು ಮತ್ತೆ ಗಾದಿ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.